ಒಕ್ಕರಳಾಗಿ ಇಂಥ ಹೇಳಿಕೆಗಳು ಯಾವುದೇ ಸಮುದಾಯ ವಿರುದ್ಧ ನೀಡಿದ್ರು ಕೂಡ ಅದನ್ನ ಖಂಡಿಸ್ತೀವಿ. ನಿಮ್ಮ ಮಾತುಗಳ ಮೇಲೆ ನಿಮಗೆ ಇಡ್ತಾ ಇರಲಿ ಅಂತ ಎಚ್ಚರಿಸ್ತಾ ಮುಂದಿನ ಚುನಾವಣೆಗಳಲ್ಲಿ ನಿಮ್ಮನ್ನ ಸೋಲಿಸ್ತೀವಿ ಅಂತ ಹೇಳ್ತಾ ಈ ಒಂದು ಹೋರಾಟವನ್ನ ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ, ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ 3 ಸಂಘಟನೆಗಳು ಕೂಡ ಬೆಂಬಲವಾಗಿ ನಿಲ್ಲುತ್ತಂತ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ. ಜಿಂದಾಬಾದ್ ಜಿಂದಾಬಾದ್. ರಮೇಶ್ ಪಂಡಿತ್ ಸಿದ್ದೇಗೌಡರನ್ನು ಈ ಕೂಡಲೇ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು. ಬೇಕೇ ಬೇಕು, ಬೇಕೇ ಬೇಕು. ಮುಸ್ಲಿಂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದಿದ್ದಾರ. ಧನ್ಯವಾದಗಳು ಸಿದ್ದರಾಜರವರಿಗೆ. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲು ಬಿಮ್ ಸದಸ್ಯರಾದ ಮೆಹರಾಪರ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲ ಸೆಲೆಕ್ಟರ್ಗೆ ನನ್ನ ನಮಸ್ಕಾರ. ಇವಾಗ ಎಲ್ಲರಿಗೂ ತಿಳಿದಂಗೆ ಶ್ರೀರಂಗಪಟ್ಟಣದ ರಮೇಶ್ ಪಂಡಿತ್ ಸಿದ್ದೇಗೌಡರು ಇಂಥ ಒಂದು ಹೇಳಿಕೆ ಕೊಡ್ತಾರೆ ಅಂದರೆ ಇವಾಗ ಎಲ್ಲರೂ ತಿದ್ದಿದ್ದಾರೆ. ಏನು ಹೇಳಿದ್ದಾರೆ ಅಂತ ನಮ್ಮ ಸಹೋದರರು ಮತ್ತು ನಮ್ಮ ಸಹೋದರಿ ಎಲ್ಲನೂ ನಿಮ್ಮ ಮುಂದೆ ಮಾತನ್ನು ಇಟ್ಟಿದ್ದಾರೆ. ಆದರೆ ಅವರು ಎಲ್ಲಿ ನಿಂತು ಮಾತಾಡಿದ್ದಾರೆ ಅಂದರೆ ಶ್ರೀರಂಗಪಟ್ಟಣ ಯಾವುದು ಅದು ಊರಂದರೆ ಶಹೀದ್ ಮಿಲ್ಲತ್ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ಒಂದು ಹನಿ ರಕ್ತವನ್ನು ಬಿಟ್ಟು ಅಲ್ಲೇ ಪ್ರಾಣವನ್ನು ತೆಗೆದು ಮಕ್ಕಳನ್ನೆಲ್ಲ ಇದು ಮಾಡಿದ ಆ ಊರಲ್ಲಿ ಈ ಮಾತನ್ನು ಹೇಳ್ತಾರೆ ಅಂದ್ರೆ ಮುಂದೆ ಮುಸಲ್ಮಾನರಿಗೆ ಯಾರು ಇದು ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡಿ, ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ ಈ ಮಾತನ್ನು ಗಮನಕ್ಕೆ ಇರಬೇಕು. ಏನಂದರೆ ನಾವು ಎಲ್ಲ ಸೇರಿ ಮುಸ್ಲಿಮು ಮತ್ತೆ ಎಲ್ಲ ಜಾತಿಯವರು ಸೇರಿ ಕಾಂಗ್ರೆಸ್ಗೆ ಆಡಳಿತಕ್ಕೆ ತಂದಿದ್ದು ಯಾರು? ನಮ್ಮ ಮುಸಲ್ಮಾನರು, ನಮ್ಮ ಈ ದೇಶದ ಈ ಕರ್ನಾಟಕದ ಎಲ್ಲ ಜನಗಳು. ಆದರೆ ಮುಸಲ್ಮಾನರಿಗೆ ಅವ್ರ ಹೆಸರಿಗೆ ಜಾಗ ಏನಾರು ಮಾಡಿಕೊಟ್ಟರೆ ಅಂತ ಅಧಿಕಾರನು ನೇಣಿಗೆ ಹಾಕುತ್ತೀವಿ ಅಂತ ಹೇಳ್ತಾರಲ್ಲ, ಇಂಥ ಶಾಸಕರ ಹಿಂದೆ ಹೋಗಿ ನಾವು ಏನ್ ಕೆಲಸ ಆಗುತ್ತೆ, ನಮ್ಗೆ ಯಾರು ಇದು ಮಾಡ್ತಾರೆ ಅಂತ ನಾವು ತಿಳ್ಕೋಬೇಕು ಅಂತ ಇದು ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಆದ್ರೆ ಎಲ್ಲರೂ ಏನೇನಿದೆ ಅವರು ಎಲ್ಲ ಹೇಳಿದ್ದಾರೆ. ಸ್ವಲ್ಪ ನನಗೆ ಕನ್ನಡ ಸರಿಯಾಗಿ ಬರಲ್ಲ, ಆದ್ರೂ ಇಷ್ಟು ಮಾತಾಡ್ತೀನಿ. ನನಗೆ ಮಾತಾಡಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದು ಅವ್ರಿಗೆಲ್ಲ ಧನ್ಯವಾದ. ಜಿಂದಾಬಾದ್ ಜಿಂದಾಬಾದ್. ಕಾಂಗ್ರೆಸ್ ಶಾಸಕನ ಮುಸ್ಲಿಂ ದೇಶಕ್ಕೆ ಹೇಳಿದಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು. ಮೆಹರಾಪರ್ ಅವರಿಗೆ ಧನ್ಯವಾದಗಳು. ಇದಾದ ನಂತರ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಲು ಕರ್ನಾಟಕ ರಾಜ್ಯದ ಅಧ್ಯಕ್ಷರಾದ ಅಬ್ದುಲ್ ಮಜೀದ್ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಂಡ್ಯ ಜಿಲ್ಲಾ ವತಿಯಿಂದ ಶ್ರೀರಂಗಪಟ್ಟಣದ ಶಾಸಕರಾದಂತಹ ಪಂಡಿತ್ ಸಿದ್ದೇಗೌಡರ ಅಸಂವಿಧಾನಿಕ ನಡವಳಿಕೆಯ ವಿರುದ್ಧ ಅವರ ಶಾಸಕ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ಬೇಡಿಕೆಯನ್ನು ಇಟ್ಟುಕೊಂಡು ಈ ಪ್ರತಿಭಟನೆಯಲ್ಲಿ ನೆರೆದಿರುವಂತಹ ಎಲ್ಲ ಹೋರಾಟಗಾರರೇ, ಒಡನಾಡಿಗಳೇ, ಕರ್ನಾಟಕ ಜನಶಕ್ತಿಯ ಎಲ್ಲ ನಾಯಕರೇ, ಭೂಮಿ ಮತ್ತು ವಸತಿ ಹಕ್ಕು ಹೋರಾಟ ಸಮಿತಿ ಎಲ್ಲ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಕಾಂಗ್ರೆಸ್ನ ಪರಮೋಚ್ಚ ನಾಯಕರಾದ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಒಂದು ಸಭೆಯಲ್ಲಿ ಮಾತನಾಡ್ತಾ ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿರುವಂತಹ RSS ಮತ್ತು ಬಿಜೆಪಿಯ ಮೆಂಟಾಲಿಟಿ ಇರುವಂತಹ ಜನರು, ಅವರಿಂದ ಆಗಿರ್ತದೆ ಈ ತೊಂದರೆ ಆಗ್ತಾ ಇರುವಂಥದ್ದು. ಹಾಗಾಗಿ ಕಾಂಗ್ರೆಸ್ನಲ್ಲಿ ಸೇರ್ಕೊಂಡಿರುವಂತಹ ಅಥವಾ ಕಾಂಗ್ರೆಸ್ನಲ್ಲಿ ಇದ್ದು ಬಿಜೆಪಿಯ ಮತ್ತು RSS ನ ಮನಸ್ಥಿತಿ ಇರುವಂತವ್ರನ್ನ ಅವ್ರನ್ನ ಹೊರ ಹಾಕ್ತೆ ಈ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅಂತ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಹೇಳ್ತಾರೆ. ಅಂದ್ರೆ ರಾಹುಲ್ ಗಾಂಧಿ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನ ಒಳಗೆ RSSಗಳು
ಮತ್ತು ಬಿಜೆಪಿಯವರು ಇದ್ದಾರೆ. ಅದೇ ಮನಸ್ಥಿತಿಯ ಒಬ್ಬ ವ್ಯಕ್ತಿ ಆಗಿರ್ತದೆ ರಮೇಶ್ ಬಂಡಿ ಸಿದ್ದೇಗೌಡ. ಅದು ಮೊನ್ನೆ 21ನೇ ತಾರೀಕಿಗೆ ಅದು ಬಾಯಿಗೆ ಬಂದಿತ್ತು. ಅವರ ಹೃದಯದಲ್ಲಿ ಯಾವತ್ತೂ ಇರ್ತದೆ. ಅದು ಫ್ಯೂಡಲ್ ಮನಸ್ಥಿತಿ ಅಂತ ಹೇಳ್ತಾರೆ. ಜಾತಿವಾದಿ ಮನಸ್ಥಿತಿ, ಫ್ಯೂಡಲ್ ಮನಸ್ಥಿತಿ, ಮನುವಾದಿ ಮನಸ್ಥಿತಿ ಅಂತ ಹೇಳಿ ಅದು ಬಾಯಲ್ಲಿ ಬಂದ್ಬಿಡ್ತು ಮೊನ್ನೆ. ಅತ್ಯಂತ ಘೋರ. ಒಬ್ಬ ಶಾಸಕನಾಗಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಬಹಿರಂಗವಾಗಿ ಎಲ್ಲರ ಮುಂದೆ ಸಾಬ್ರಿಗೆ ಏನಾದ್ರೂ ಜಮೀನ್ ನೀನ್ ಮಾಡಿಕೊಟ್ರೆ ಬಗರೂಪಂದು ನಿನ್ಗೆ ನೇಣಾಕ್ತೀನಿ ಅಂತ ಹೇಳ್ತಾರಲ್ಲ, ಎಂತ ಧೈರ್ಯ ಇವರಿಗೆ. ಸಿದ್ದರಾಮಯ್ಯನವರಿಗೆ ನಿಮಗೆ ಜನಪರ ಕಾಳಜಿ ಅಂತ ಇದ್ರೆ, ನೀವು ನಿಜವಾಗ್ಲೂ ಒಬ್ಬ ಪ್ರಜಾಪ್ರಭುತ್ವವಾದಿಯಾಗಿದ್ರೆ, ಒಬ್ಬ ಸಮಾಜವಾದಿ ಆಗಿದ್ರೆ, ಇಂಥ ಗೂಂಡಾ ಶಾಸಕರನ್ನ, ಇಂಥ ಸಂವಿಧಾನ ವಿರೋಧಿ ಶಾಸಕರನ್ನ ತಕ್ಷಣ ಪಕ್ಷದಿಂದ ಹೊರಹಾಕಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಈ ರಮೇಶ್ ಬಂಡಿ ಸಿದ್ದೇಗೌಡ ವಿಧಾನಸೌಧದಲ್ಲಿ ನಿಂತ್ಕೊಂಡು ಏನಪ್ಪ ಪ್ರಮಾಣ ವಚನ ಸ್ವೀಕರಿಸಿದೆ ನೀನು? ಏನ್ ಪ್ರಮಾಣ ವಚನ ಸ್ವೀಕರಿಸಿತ್ತು? ಜಾತಿ ಮತ ಭೇದವಿಲ್ಲದೆ, ರಾಗ ದ್ವೇಷವಿಲ್ಲದೆ, ಜನಾಂಗದ ದ್ವೇಷವಿಲ್ಲದೆ ಸಂವಿಧಾನದ ಅಡಿಯಲ್ಲಿ ನಾನು ಕೆಲಸ ಮಾಡ್ತೀನಿ, ಯಾರೊಂದಿಗೂ ನಾನು ಭಿನ್ನಮತ ತೋರೋದಿಲ್ಲ ಅಂತೇಳಿ ವಿಧಾನಸೌಧದ ಮುಂದೆ ನಿಂತ್ಕೊಂಡು 7 ಕೋಟಿ ಜನರ ಮುಂದೆ ಪ್ರಮಾಣ ವಚನ ಮಾಡಿ